ಇರಾನ್ ಸೇನೆಯ ಬಳಿ ಇದೆಯಾ ವಿನಾಶಕಾರಿ ಅಸ್ತ್ರಗಳು? ಯುದ್ಧದಲ್ಲಿ ಇಷ್ಟು ದಿನ ನೋಡಿದ್ದು ಬರೀ ಜಸ್ಟ್ ಟ್ರೈಲರ್ ಅಂತಿದೆ. ಹಾಗಾದ್ರೆ ಇರಾನ್ ಸೇನೆಯ ಬಳಿ ವಿನಾಶಕಾರಿ ಅಸ್ತ್ರಗಳಿದೆಯಾ? ಯುದ್ಧದಲ್ಲಿ ಇಷ್ಟು ದಿನ ನೋಡಿದ್ ಬರೀ ಜಸ್ಟ್ ಟ್ರೈಲರ್ ಅಂತ. ಟ್ರಂಪ್ ಕೈಲಿ ಏನು ಮಾಡೋಕ್ಕಾಗಲ್ಲ, ಮುಂದೈತೆ ಮಾರಿ ಹಬ್ಬ. ಇರಾನ್ ಶಸ್ತ್ರಾಸ್ತ್ರ ಸಂಗ್ರಹವು ಹಾಗೆ ಉಳಿದುಕೊಂಡಿದೆ. ಅಮೆರಿಕಾಗೆ ಮತ್ತೆ ಈಗ ಬಿಗ್ ವಾರ್ನಿಂಗ್. ಐಆರ್ಜಿಸಿ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳ ಸಂಗ್ರಹ ಹಾಗೆ ಉಳಿದಿದೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಮೀಸಲನ್ನ ಇಡಲಾಗಿದೆ. ಐಆರ್ಜಿಸಿ ಬ್ರಿಗೇಡಿಯರ್ ಜನರಲ್ ಅಲಿ ಮೊಹಮ್ಮದ್ ನೈನಿ ಗುಡುಗಿದ್ದಾರೆ. 700 ಕ್ಷಿಪಣಿಗಳು, 3600 ಡ್ರೋನ್ಗಳನ್ನ ಹಾರಿಸಿದ್ದೇವೆ. 700 ಕ್ಷಿಪಣಿಗಳು, 3600. ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಯುದ್ಧದಲ್ಲಿ ಭಯಾನಕ ಕ್ಷಿಪಣಿಗಳನ್ನ ಬಳಸ್ತೇವೆ. ಐಆರ್ಜಿಸಿ ಬ್ರಿಗೇಡಿಯರ್ ಜನರಲ್ ಅಲಿ ಮೊಹಮ್ಮದ್ ನೈನಿ ಗುಡುಗಿರುವಂತದ್ದು. ಹಾಗಾದ್ರೆ ಇರಾನ್ ಈಗ ತೋರಿಸಿದ್ದು ಜಸ್ಟ್ ಟ್ರೈಲರ್? ವಿನಾಶಕಾರಿ ಅಸ್ತ್ರಗಳು ಇರಾನ್ ಬಳಿಯಲ್ಲಿ ಇದೆಯಾ? ಮುಂದೆ ಯಾವೆಲ್ಲ ಅಸ್ತ್ರಗಳನ್ನ ಇರಾನ್ ಪ್ರಯೋಗಿಸಬಹುದು ಅನ್ನೋದ್ರ ಬಗ್ಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇರಾನ್ ಶಸ್ತ್ರಾಸ್ತ್ರ ಸಂಗ್ರಹ ಏನಿದೆ ಇದು ಹಾಗೆ ಉಳಿದಿದೆ. ಇದು ಟ್ರೈಲರ್ ಅಂತಿದೆ. ಅಮೆರಿಕಾಗೆ ಮತ್ತೆ ಬಿಗ್ ವಾರ್ನಿಂಗ್ ಕೊಟ್ಟಿದೆ ಐಆರ್ಜಿಸಿ ವಕ್ತಾರ. ಐಆರ್ಜಿಸಿ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳ ಸಂಗ್ರಹ ಏನಿದೆ ಹಾಗೆ ಉಳಿದಿದೆ, ಖರ್ಚೆ ಆಗಿಲ್ಲ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಮೀಸಲಿಡಲಾಗಿದೆ ಯುದ್ಧಕ್ಕೋಸ್ಕರ. ಐಆರ್ಜಿಸಿ ಬ್ರಿಗೇಡಿಯರ್ ಜನರಲ್ ಅಲಿ ಮೊಹಮ್ಮದ್ ನೈನಿ ಗುಡುಗಿದ್ದಾರೆ. ನಾವು ಇನ್ನೂ ತನಕ ವಿನಾಶಕಾರಿ ಅಸ್ತ್ರಗಳನ್ನು ಬಳಸೇ ಇಲ್ಲ. 700 ಕ್ಷಿಪಣಿಗಳು, 3600 ಡ್ರೋನ್ಗಳನ್ನ ಹಾರಿಸಿದ್ದೇವೆ. ಆದ್ರೆ ಇವೆಲ್ಲ ಸಣ್ಣ ಪುಟ್ಟ ಅಸ್ತ್ರಗಳು, ವಿನಾಶಕಾರಿ ಅಸ್ತ್ರಗಳು, ಭಯಾನಕ ಕ್ಷಿಪಣಿಗಳನ್ನ ಮುಂದಿನ ದಿನಗಳಲ್ಲಿ ಯುದ್ಧದಲ್ಲಿ ಬಳಸ್ತೇವೆ. ಐಆರ್ಜಿಸಿ ಬ್ರಿಗೇಡಿಯರ್ ಜನರಲ್ ಅಲಿ ಮೊಹಮ್ಮದ್ ನೈನಿ ಗುಡುಗಿರುವಂತದ್ದು. ಇರಾನ್ ಸೇನೆಯ ಬಳಿ ಇದೆಯಾ ಹಾಗಾದ್ರೆ ವಿನಾಶಕಾರಿ ಅಸ್ತ್ರಗಳು ಅನ್ನುವಂಥದ್ದು? ಇರಾನ್ ಹೇಳ್ತಿರೋ ಪ್ರಕಾರ ನಮ್ಮ ಬಳಿ ಭಯಂಕರವಾದ ಅಸ್ತ್ರಗಳಿವೆ. ಇಷ್ಟು ದಿನ ನೀವೇನು ಯುದ್ಧದಲ್ಲಿ ನೋಡಿದ್ದೀರಿ ಅದು ಬರೀ ಟ್ರೈಲರ್ ಅಷ್ಟೇ. ಆದ್ರೆ ವಿನಾಶಕಾರಿ ಅಸ್ತ್ರಗಳನ್ನ, ಮುಖ್ಯವಾದ ವೆಪನ್ಸ್ ಗಳನ್ನ ನಾವಿನ್ನೂ ಬಳಸೇ ಇಲ್ಲ ಅಂತಿದೆ ಇರಾನ್. ಐಆರ್ಜಿಸಿ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳ ಸಂಗ್ರಹ ಇದೆಯಲ್ಲ ಅದು ಹಾಗೆ ಉಳಿದಿದೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಮೀಸಲಿಡಲಾಗಿದೆ. ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅಂತ ಮೊಹಮ್ಮದ್ ನೈನಿ ಗುಡುಗಿರುವಂತದ್ದು. 700 ಕ್ಷಿಪಣಿಗಳು, 3600 ಡ್ರೋನ್ಗಳನ್ನ ಇಲ್ಲಿ ತನಕ ಹಾರಿಸಿದ್ದೇವೆ. ಆದ್ರೆ ಇದು ಜಸ್ಟ್ ಟ್ರೈಲರ್, ಸುಮ್ನೆ ಸ್ಯಾಂಪಲ್ ಇದು. ಆದ್ರೆ ಭಯಾನಕವಾದಂತ ಕ್ಷಿಪಣಿಗಳನ್ನ ಇನ್ನು ಮುಂದೆ ಯುದ್ಧಗಳಲ್ಲಿ ಬಳಸ್ತೇವೆ. ಐಆರ್ಜಿಸಿ ಬ್ರಿಗೇಡಿಯರ್ ಜನರಲ್ ಅಲಿ ಮೊಹಮ್ಮದ್ ನೈನಿ ಗುಡುಗಿರುವಂತದ್ದು. ಇರಾನ್ ಬಳಿ ಯಾವೆಲ್ಲ ಅಸ್ತ್ರಗಳಿದೆ? ಈವರೆಗೆ 700 ಕ್ಷಿಪಣಿಗಳು, 3600 ಡ್ರೋನ್ಗಳನ್ನ ಹಾರಿಸಿದ್ದೇವೆ ಅಂತ ಹೇಳಿಕೊಳ್ತಿದ್ದಾರೆ ಐಆರ್ಜಿಸಿ. ಇನ್ನು ಪ್ರಸ್ತುತ ಬಳಸಿರುವಂತಹ ಕ್ಷಿಪಣಿಗಳು ಇದು ಹಳೆಯ ಮಾಡೆಲ್. ಆದ್ರೆ ಭಯಾನಕವಾದಂತಹ ನ್ಯೂ ವೆಪನ್ಸ್ ನ ನಾವಿನ್ನು ಹೊರಗೆ ತೆಗೆದೇ ಇಲ್ಲ. ಶಸ್ತ್ರಾಸ್ತ್ರಗಳ ಸಂಗ್ರಹ ಹಂಗೆ ಇಡಲಾಗಿದೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಹಂಗೆ ಇದೆ, ನಾವಿನ್ನೂ ಬಳಸೇ ಇಲ್ಲ. ಹಾಗಾಗಿ ಯುದ್ಧದ ಭೀತಿ, ಭೀಕರತೆ ಇನ್ನೂ ಹೆಚ್ಚಾಗುತ್ತೆ ಮುಂದಿನ ದಿನಗಳಲ್ಲಿ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಹಾಗೆ ಉಳಿದುಕೊಂಡಿವೆ. ಮುಂದಿನ ದಿನಗಳಲ್ಲಿ ಯುದ್ಧದಲ್ಲಿ ಭಯಾನಕ ಕ್ಷಿಪಣಿಗಳನ್ನ ಬಳಸ್ತೇವೆ ಅಂತ ಐಆರ್ಜಿಸಿ ಬ್ರಿಗೇಡಿಯರ್ ಜನರಲ್ ಅಲಿ ಮೊಹಮ್ಮದ್ ನೈನಿ ಗುಡುಗಿರುವಂತದ್ದು.